ಹಾಯ್ ಫ್ರೆಂಡ್ಸ್, ಇವತ್ತು ಮೈಸೂರು ಸಿಲ್ಕ್ ಸೀರೆಗೆ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ. ಇದು ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ಇಷ್ಟ ಹಾಕಿದ್ದೀನಿ, ಅರ್ಧ ಭಾಗ ಮುಗಿದಿದೆ ಸೀರೆಗೆ. ಅದು ಒಂದೇ ಸ್ಟೆಪ್ಪಲ್ಲೇ ಹಾಕ್ಬಿಡ್ಬೋದು, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಯಾರು ಬೇಕಾದರೂ ಹಾಕ್ಬೋದು. ಅದು ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲೇನಿಲ್ಲ, ಸ್ಟಾರ್ಟಿಂಗ್ 2 ಲಾಕ್ ಹಾಕ್ಕೊಂಡಿದ್ದೀರಿ. 2 ಹಾಕ್ಕೊಂಡು 5 ಚೈನ್ ಮತ್ತು 2 ಲಾಕ್. ಸ್ಯಾರಿ ಫಸ್ಟು ನಾವು ಲಾಕ್ ಮಾಡ್ಕೊತೀರಲ್ವ, ಅದೇ ಥರ ಹಾಕ್ಕೊಂಬಿಟ್ಟು ಮತ್ತು ಎಕ್ಸ್ಟ್ರಾ ಇನ್ನೊಂದು ಲಾಕ್ ಹಾಕ್ಕೊಂಡು ಮತ್ತು 5 ಚೈನ್ ಹಾಕಿ ಮತ್ತು 2 ಲಾಕ್ ಹಾಕಿ ಬೀಡ್ ಆ್ಯಡ್ ಮಾಡಿದ್ದೀನಿ. ಮತ್ತು ಸ್ಲ್ಯಾಂಟಿಂಗ್ ಆರ್ಚ್ ಈ ಥರ ಡಿಸೈನ್ ಬಂದಿದೆ. ಅದು ಯಾವ ರೀತಿ ಹಾಕೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಇದೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೂ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅಲ್ಲಿ 2 ಲಾಕು ಮತ್ತು 5 ಚೈನು 2 ಲಾಕ್ ಹಾಕಿದ್ದೀನಿ. ಇದಕ್ಕೆ ಇವಾಗ ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆಲ್ಲ ಒಂದು ಸ್ವಲ್ಪ ನೀಡಲ್ ಕ್ರಾಸಾಗಿ ಇಟ್ಕೊಂಡು ಥರ ದಾರನ ತಗೊಂಬಂದು ಎರಡರಲ್ಲೊಂದು ಮತ್ತು 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಥರ ಡಬಲ್ ಕ್ರೋಶೆ, ಎರಡರಲ್ಲೊಂದು ನಮಗೆ ಡಬಲ್ ಕ್ರೋಶೆ, ಒಂದು ಕಂಬ ಥರ ಬಂತು. 8 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2 3 4 5 6 7 8 ಥರ 8 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ನಾವು ಸ್ಯಾರಿನ ಟರ್ನ್ ಮಾಡಿಕೊಂಡು ಸ್ವಲ್ಪ ದಾರ ಈ ಥರ ಮೇಲಕ್ಕೆ ತಗೊಂಡು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಥರ ಸ್ಮಾಲ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಬೀಡ್ ಲಾಕ್ ಮಾಡ್ತೀನಿ. ಈ ಥರ ನಾವು ಕ್ರೋಶೆ ಡಬಲ್ ಕ್ರೋಶೆ ಹಾಕಿರ್ತೀರಲ್ಲ, ಮೇಲೆ ಲಾಕ್ ಮಾಡಿರೋ ಹತ್ರ ಬೀಡ್ ಲಾಕ್ ಒಂದು ಕ್ರೋಶೆ ಹಾಕ್ಕೊಂಡು ಮತ್ತು ಒಂದು ಚೈನ್ ಮತ್ತು ಬೀಡ್. ಮತ್ತು ಇವಾಗ ಬೀಡ್ ಏನು ಲಾಕ್ ಮಾಡ್ತಾಯಿಲ್ಲ, ಇಲ್ಲಿ ಮಾತ್ರ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಬೀಡ್ ಲಾಕ್ ಮಾಡ್ತಾಯಿಲ್ಲ. ಈ ಒಂದು ಲೂಪ್ ಬಿಟ್ಟು ಇನ್ನೊಂದು ಲೂಪ್ಗೆ, ಇಲ್ಲಿ ಒಂದು ಲೂಪ್ ಬಿಟ್ಟು ಒಂದು ಲೂಪ್ಗೆ ಬೀಡ್ ಲಾಕ್ ಮಾಡೋಣ. ಮತ್ತು ಒಂದು ಚೈನ್ ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಲೂಪ್ ಬಿಟ್ಟು ಇನ್ನೊಂದು ಲೂಪ್ಗೆ ಬೀಡ್ ಲಾಕ್ ಮತ್ತು ಒಂದು ಚೈನ್, ಒಂದು ಬೀಡ್. ನಾವು ಇಲ್ಲಿ 2 ಚೈನ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿರ್ತೀರಲ್ವ, ಅದರ ಮೇಲ್ಗಡೆಗೆ ಬೀಡ್ ಲಾಕ್ ಮಾಡಿಕೊಂಡು ಸೀರೆ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಮಾಡಿಕೊಂಡು 1 2 3 ಬೀಡ್ ಪಕ್ಕ ಲಾಕ್ 1 2 3. ಇದೇ ಥರ 4 ಬೀಡ್ಗೂ ನಾವು ಲಾಕ್ ಮಾಡ್ಕೊಬೇಕು.
ಇಲ್ಲಿ ಲಾಸ್ಟಲ್ಲಿ ಬೀಡ್ ಪಕ್ಕದಲ್ಲೇ ದಾರನ ತಗೊಂಬಂದು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಈ ಥರ ಅರ್ಚನೆ ಥರ ಸರಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಮತ್ತು ಅದ್ರ ಪಕ್ಕದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರು ಬೇಕಾದರೂ ಹಾಕ್ಕೊಬೋದು ಫ್ರೆಂಡ್ಸ್. 1-2 ಅವರ್ 1.5 ಅವರ್ಗೆ ಮುಗ್ದೋಗುತ್ತೆ. ಮತ್ತು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಕ್ರಾಸಾಗಿ ತಗೊಂಡು 2ರಲ್ಲಿ 1 2 ಡಬಲ್ ಕ್ರೋಶೆ ಆಗುತ್ತೆ. 2 ಚೈನ್ ಹಾಕ್ಕೊಂಡು 8 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬೇಕಿದ್ದರೆ ನಾವು ಒಂದು ಆರ್ಚು 5 ಚೈನ್ ಹಾಕ್ಕೊಂಡು ಹತ್ತತ್ರ ಕುಚ್ಚಬೇಕು ಅಂತಂದರೆ ಆ ಥರನೂ ಹಾಕ್ಕೊಬೋದು. ನಾನು ಕುಚ್ಚು ಸ್ವಲ್ಪ ದೂರ ಇರಲಿ ಅಂತ ಅಂದ್ಬಿಟ್ಟು 2 ಇದಾದಮೇಲೆ ನಾನು ಆ ಕುಚ್ಚಿಗೆ ಇದು ಮಾಡಿದ್ದೀನಿ ಫ್ರೆಂಡ್ಸ್. ಏಳು 8 ಇದೇ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ 1 ಚೈನ್ ಮತ್ತು ಬೀಡ್ ಆ್ಯಡ್, ಒಂದು ಲೂಪ್ ಬಿಟ್ಟು ಇನ್ನೊಂದು ಲೂಪ್ಗೆ ಬೀಡ್ ಲಾಕ್ ಮತ್ತು ಎಕ್ಸ್ಟ್ರಾ 1 ಚೈನ್, ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಬೀಡ್ ಲಾಕ್ ಮಾಡ್ಕೊಂಡು ಮತ್ತು 1 ಚೈನ್ 1 ಬೀಡ್ 2 ಚೈನ್ ಮೇಲ್ಗಡೆ ಬೀಡ್ ಲಾಕ್. ಮತ್ತು ಇದೇ ಥರ ಫ್ರೆಂಡ್ಸ್ ಹಾಕ್ಕೊತ ಹೋಗೋದು. ಒಂದೇ ಸ್ಟ್ರಪ್ಪಲ್ಲೇ ನಮಗೆ ಸೀರೆ ಪೂರ್ತಿ ಹಾಕ್ಕೊಂಬಿಡ್ಬೋದು, ಚೆನ್ನಾಗಿ ಕಾಣುತ್ತೆ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ, ರೆಡ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇದೆ. ಅದಕ್ಕೆ ಈ ಡಿಸೈನ್ ಹಾಕೋದು ಚೆನ್ನಾಗಿರುತ್ತೆ ಅಂತ ಈ ಡಿಸೈನ್ ಹಾಕ್ತಾಯಿದ್ದೀನಿ. ಒಂದೇ ಸ್ಟೆಪ್ಪಲ್ಲೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ಯಾರು ಬೇಕಾದರೂ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು ಇನ್ನೊಂದು ಸತಿ ಲಾಕ್ ಹಾಕ್ಕೊಂಡು 5 ಚೈನ್ಸ್ 1 2 3 4 5. ಇಲ್ಲಿ ಬೇಕಂದರೆ ನೀವು 4 ಚೈನ್ ಆದರೂ ಹಾಕ್ಕೊಬೋದು. ನಾನು 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಇದೇ ಥರ ಸೀರೆ ಪೂರ್ತಿ ಹಾಕಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ.
ಇದು ಫುಲ್ ಸೀರೆ ಮುಗ್ದಿದೆ ಫ್ರೆಂಡ್, ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದು ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಕಲರ್ ಕಾಂಬಿನೇಷನ್ ಆ ಥರ ಇದೆ. ಬ್ಲ್ಯಾಕ್ ಕಲರಲ್ಲಿ ಕುಚ್ಚು ಕಟ್ಟಿ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣ್ತಾ ಇದೆ ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಬೇಕಿದ್ರೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸ್ಲ್ಯಾಂಟಿಂಗ್ದು ಒಂದು 2 ಅವರ್ಸ್ಗೆಲ್ಲ ಆಗೋಗುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.